ಮಂಗಳೂರು ಪರಿಸರದಲ್ಲಿ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರೈವೇಟ್ ಕಾಲೇಜುಗಳಿರುವಾಗ 21 ಲಕ್ಷಕ್ಕಿಂತಲೂ ಹೆಚ್ಚು ಜನರ ವಾಸವಿರುವ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ನಮ್ಮ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಬಂದರೆ ಅದರ ಉಪಯೋಗ ನಮ್ಮ ಜಿಲ್ಲೆಯವರಿಗಾಗಿದೆ. ಹೊಸ ಹೊಸ ಅಧ್ಯಯನಗಳು ಅದರ ಮುಖಾಂತರ ನಡೆಯುತ್ತದೆ, ವಿದ್ಯಾರ್ಥಿಗಳು ಬರುತ್ತಾರೆ, ನಮ್ಮ ಜಿಲ್ಲೆ ಇಂಪ್ರೂವ್ಮೆಂಟ್ ಆಗುತ್ತದೆ. ದಕ್ಷಿಣ ಕನ್ನಡಕ್ಕೆ ಸರ್ಕಾರಿ ಕಾಲೇಜುಗಳಿಲ್ಲ, ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಇರುವ ಒಂದೇ ಒಂದು ಕಾಲೇಜು, ಅದು ಆದರೆ ಕೆಎಂಸಿ ಅಂತಹ ಪ್ರೈವೇಟ್ ಕಾಲೇಜು ಆಸ್ಪತ್ರೆಗಳ ಜೊತೆ ಕೈ ಜೋಡಿಸಲಾಗಿದೆ. ಆದ್ದರಿಂದ ನಮ್ಮೆಲ್ಲರ ಮನವಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರ ಒಂದು ಮನವಿಯಾಗಿದೆ, ಇದು ಸರ್ಕಾರ ಮಂಜೂರು ಮಾಡಬೇಕು. ನಮಗಾಗಿ ಗವರ್ಮೆಂಟ್ ಕಾಲೇಜು ತೆರೆದುಕೊಳ್ಳಲೇಬೇಕು ಎಂಬುದಾಗಿದೆ ನಮ್ಮೆಲ್ಲರ ಆಗ್ರಹ. ಇವತ್ತು ವಿಟ್ಲದ ಈ ಒಂದು ಸಣ್ಣ ಊರಿನಿಂದ ಆರಂಭಗೊಂಡ ಈ ಒಂದು ಆಂದೋಲನ ನಾಳೆ ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಮಂಗಳೂರಿನ ರಾಜ ಬೀದಿಗಳಲ್ಲೂ ಇದರ ಒಂದು ಹೋರಾಟದ ಕಿಚ್ಚು ನಡೆಯಲಿದೆ ಎಂಬುದಾಗಿದೆ ಕಟು ಸತ್ಯ. ಗೋಪಾಲಕೃಷ್ಣ ಅಡಿಗರಾಡಿದಂತಹ ಒಂದು ಮಾತು, ಹೊಡೆಯುವವರು ಬನ್ನಿರೋ, ತಡೆಯುವವರು ಬನ್ನಿರೋ, ಕೆಳಬಗೆಯುವ ಕೆರೆ ನುಡಿಯುವ ಕೆಡುಕು ಜನರು ಬನ್ನಿ, ನಿಮ್ಮನ್ನು ಪುಟ್ಟಿ ಪುಡಿ ಮಾಡಿ ನಿಮ್ಮ ಮಸಾಲ ಮೇಲೆ ಕಟ್ಟುವ ಹೊಸನಾಡೊಂದನ್ನು ರಸದ ಬೀಡೊಂದನ್ನು. ದಕ್ಷಿಣ ಕನ್ನಡ ಜಿಲ್ಲೆ ಅದು ಕೋಯ ಪ್ರಿಯರ ಜಿಲ್ಲೆಯಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಅದು ಜಾತಿಗಳ ಮಧ್ಯೆ ಹೋರಾಟ ನಡೆಸಿ, ಕೊಲೆಗಳನ್ನು ನಡೆಸಿ, ಗಲಾಟೆಗಳನ್ನು ನಡೆಸುವವರ ಜಿಲ್ಲೆಯಲ್ಲ. ಇದು ಶಿಕ್ಷಣ ಪ್ರೇಮಿಗಳ ಜಿಲ್ಲೆಯಾಗಿದೆ. ಇನ್ನೊಂದು ಶೈಕ್ಷಣಿಕ ಕ್ರಾಂತಿ ಆರಂಭವಾಗಬೇಕಾಗಿದೆ. ಅದು ಸಣ್ಣದಿಂದಲೇ ನಾವು ಆರಂಭಿಸಬೇಕು. ಮುಂದಿನ ನಮ್ಮ ಪೀಳಿಗೆ ವಿದ್ಯಾವಂತರಾಗಬೇಕು.